ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಅದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಆಮೇಲೆ ಈ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡದಲ್ಲಿ ಯಾವ್ಯಾವ ಕವಿಗಳು ಬರ್ತಾರೆ ಅಂತ ಅದ್ರ ಬಗ್ಗೆನೂ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಆಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೇಯ್ನಾಗಿ ಈ ಕನ್ನಡ ಸಾಹಿತ್ಯ ಚರಿತ್ರೆಯು 1500ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಮತ್ತು ಅದಾದಮೇಲೆ ಈ ಕನ್ನಡ ಸಾಹಿತ್ಯ ಚರಿತ್ರೆಯು ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಮುಂತಾದ ಮೌಲ್ಯಗಳನ್ನು ಇದು ಬಿಂಬಿಸ್ತದೆ. ಈ ಕನ್ನಡ ಸಾಹಿತ್ಯ ಚರಿತ್ರೆಯು ಪ್ರಮುಖವಾಗಿ 3 ಘಟ್ಟಗಳನ್ನು ಹೊಂದಿದೆ: ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಈ ಹಳೆಗನ್ನಡದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಪ್ರಮುಖ ಆಧಾರ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ. ಇದು ಕನ್ನಡದಲ್ಲಿ ಉಪಲಬ್ಧವಾಗಿರೋ ಮೊಟ್ಟಮೊದಲ ಶಾಸನ. ಕವಿರಾಜ ಮಾರ್ಗ ಇದು ಕನ್ನಡದಲ್ಲಿ ಉಪಲಬ್ಧವಾಗಿರುವ ಸಾಹಿತ್ಯ ಗ್ರಂಥವಾಗಿದೆ. ಇದು ಕನ್ನಡ ನಾಡುನುಡಿಯ ವೈಶಿಷ್ಟ್ಯವನ್ನು ಇದು ತಿಳಿಸ್ತದೆ. ಆಮೇಲೆ ನಂತರ ಈ ನಡುಗನ್ನಡ ಕಾಲದಲ್ಲಿ ಬಸವಣ್ಣ, ಅಲ್ಲಮಪ್ರಭು ಮುಂತಾದವರು ವಚನಗಳನ್ನು ರಚಿಸುವ ಮೂಲಕ ಸಮಾಜದ ಸಮಾನತೆಗೆ ಒತ್ತು ನೀಡಿದರು. ಮತ್ತು ಅದಾದಮೇಲೆ ಪುರಂದರದಾಸರು, ಕನಕದಾಸರು ಕೀರ್ತನೆಗಳನ್ನು ಹಾಡಿದರು. ನಂತರ ಈ ಹೊಸಗನ್ನಡದಲ್ಲಿ ಕಾರಂತರು, ಕುವೆಂಪು, ದ ರಾ ಬೇಂದ್ರೆ ಮುಂತಾದವರು ಕನ್ನಡ ಸಾಹಿತ್ಯ ಚರಿತ್ರೆಗೆ ಹೊಸ ಆಯಾಮ ನೀಡಿದರು. ನಂತರ ಈ ಗೋಪಾಲಕೃಷ್ಣ ಅಡಿಗರು ನವ್ಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು. ಮತ್ತು ಅದಾದಮೇಲೆ ಈ ಸಿದ್ಧಲಿಂಗಯ್ಯನವರು ದಲಿತ ಬಂಡಾಯ, ಸಾಮಾಜಿಕ ನೆಲೆಯಾದರು. ನಂತರ ಈ ಹಳೆಗನ್ನಡ, ನಡುಗನ್ನಡ, ಈ ಹೊಸಗನ್ನಡದಲ್ಲಿ ಯಾರ್ಯಾರು ಈ ಕವಿಗಳು ಬರ್ತಾರೆ ಅಂತಂದರೆ, ಮೇಯ್ನಾಗಿ ಈ ಹಳೆಗನ್ನಡದಲ್ಲಿ ಬಂದುಬಿಟ್ಟು ಯಾರು ಬರ್ತಾರೆ ಅಂದರೆ ಪಂಪ, ಜನ್ನ, ರನ್ನ, ಪನ್ನ ಇವರೆಲ್ಲ ಬಂದುಬಿಟ್ಟು 9ನೇ ಶತಮಾನ 10ನೇ ಶತಮಾನದಲ್ಲಿ ಬರೋವಂಥವ್ರು. ಅದಾದಮೇಲೆ ಈ ನಡುಗನ್ನಡದಲ್ಲಿ ಮೇಯ್ನಾಗಿ ಯಾರ್ಯಾರು ಬರ್ತಾರೆ ಅಂತಂದರೆ ಈ ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಕನಕದಾಸರು, ಪುರಂದರದಾಸರು ಮುಂತಾದವರು ಬರ್ತಾರೆ. ನಂತರ ಈ ಹೊಸಗನ್ನಡದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಕಾರಂತರು, ಮತ್ತು ಆಮೇಲೆ ದ ರಾ ಬೇಂದ್ರೆ, ಮತ್ತು ಆಮೇಲೆ ಗಿರೀಶ್ ಕಾರ್ನಾಡು, ಮತ್ತು ಆಮೇಲೆ UR ಅನಂತಮೂರ್ತಿ ಮುಂತಾದವರು ಬರ್ತಾರೆ. ಇವರೆಲ್ಲ ಬರುವಂಥ ತನ್ನ ಕಾಲಘಟ್ಟದಲ್ಲಿ ಬರೋವಂಥವ್ರು. ಇವರೆಲ್ಲ ಮೇಯ್ನಾಗಿ ಮೊದಲು ಬಂದು ಹಳೆಗನ್ನಡ ಬಂದ್ಬಿಟ್ಟು 9ನೇ 10ನೇ ಶತಮಾನದಲ್ಲಿ ಬರ್ತದೆ. ಈ ನಡುಗನ್ನಡ ಬಂದ್ಬಿಟ್ಟು ಒಂದು 12-13 ಶತಮಾನದಲ್ಲಿ ಬರ್ತದೆ. ಆಮೇಲೆ ಇದು ಬಂದ್ಬಿಟ್ಟು 18-19ನೇ ಶತಮಾನದಲ್ಲಿ ಬರ್ತದೆ ಹೊಸಗನ್ನಡ ಬಂದ್ಬಿಟ್ಟು. ನಂತರ ಈ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂತೂ ಯಾರ್ಯಾರು ಅಂತಂದರೆ ಮೇಯ್ನಾಗಿ ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಗಿರೀಶ್ ಕಾರ್ನಾಡ್, UR ಅನಂತಮೂರ್ತಿ ಮುಂತಾದವರು ಇನ್ನು ಅನೇಕರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಅದಾದಮೇಲೆ ಇನ್ನೂ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಇನ್ನೂ ಅನೇಕ ಮಾಹಿತಿ ಇದೆ. ಆದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಹೇಳಿದ್ದೀನಿ. ಇದು ಕೆಲವೊಬ್ರಿಗೆ ಯಾರಿಗಾರು ಯೂಸ್ ಆಗುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಇದು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಬರ್ತಾರೆ. ಹಂಗಾಗಿ ಈ ಲ್ಯಾಂಗ್ವೇಜ್ ಯಾರ್ಯಾರು ಓದ್ತಿರ್ತಾರೋ ಅವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಅನ್ನಿಸ್ತು. ಹಂಗಾಗಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.